ಎಷ್ಟೋ ಜನಗಳಲ್ಲಿ ಔಷಧಿ ತೊಗೊಂಡ್ರು ಫೇಲ್ ಆಗೋ ಕೇಸಸ್ ಇರುತ್ತೆ. ಬಟ್ ನಮ್ಮ ಥೆರಪಿ ಅಡಾಪ್ಟ್ ಮಾಡ್ಕೊಂಡಾಗ ಚೆನ್ನಾಗಿ ಗುಣಮುಖ ಆಗಿ ಆಗ್ತಾರೆ ಅವರು. ಆಮೇಲೆ ಎಷ್ಟೋ ಜನಕ್ಕೆ ಕರಳಲ್ಲಿ ಇನ್ಫ್ಲಮೇಷನ್ಸ್ ಆಗುತ್ತೆ, ಇದರಿಂದ ಮೈಗ್ರೇನ್ ತಲೆನೋವು ಬರ್ತದೆ. ಸೊ ಅದಕ್ಕೂ ಅಷ್ಟೇ ರೇಖಿನಲ್ಲಿ ನಾವು ನೇವಲ್ ಚಕ್ರವನ್ನು ಹೀಲ್ ಮಾಡ್ತಾ ಹೋಗ್ತೀವಿ. ಹೊಕ್ಕಳಿನ ಚಕ್ರವನ್ನು ಹೀಲ್ ಮಾಡ್ತಾ ಹೋದಾಗ ಕರಳಲ್ಲಿ ಇನ್ಫ್ಲಮೇಷನ್ಸ್ ಆಗೋದು ಸ್ಟಾಪ್ ಆಗುತ್ತೆ. ಕರಳಲ್ಲಿ ಇನ್ಫ್ಲಮೇಷನ್ ಆದಾಗ್ಲೂ ಅಷ್ಟೇ ಲೂಸ್ ಮೋಷನ್ಗಳಾಗುತ್ತೆ, ಏನು ತಿಂದರೂ ಬಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಇದು ಬಿಟ್ಟರೆ ನಾವು ಈ ಭೂಮಿಯಿಂದ ಕೆಲವೊಮ್ಮೆ ನೆಗೆಟಿವ್ ಎನರ್ಜಿಗಳು ಬರುತ್ತೆ. ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಮೂಲಾಧಾರ ಚಕ್ರಕ್ಕೆ ಬೇರ್ಗಳು ಕನೆಕ್ಟ್ ಆಗಿದೆ ನೋಡಿ, ಗಿಡಗಳಿಗಿದ್ದ ಹಾಗೆ. ಈ ಬೇರ್ಗಳು ಭೂಮಿ ಒಳಗಡೆ 6 ಅಡಿವರೆಗೂ ಇರುತ್ತೆ. ನಮಗೆ ಕಣ್ಣಿಗೆ ಕಾಣಿಸ್ದೇ ಇರ್ಬೋದು, ಬಟ್ ದೇ ಡೂ ಎಕ್ಸಿಸ್ಟ್. ಸೊ ನಾವು ಭೂಮಿ ಮೇಲೆ ಓಡಾಡುವಾಗ ಕೆಳಗಡೆ ವಾಸ ಮಾಡತಕ್ಕಂಥ ಕೆಲವೊಂದು ನೆಗೆಟಿವ್ ಎನರ್ಜಿಗಳು, ಜೀವಿಗಳು ಈ ಬೇರ್ಗಳ ಮೂಲಕ ಹತ್ಕೊಂಡು ಮೂಲಾಧಾರ ಚಕ್ರಕ್ಕೆ ಬಂದು ಸೇರ್ಕೊಳ್ತಾವೆ. ಆವಾಗ್ಲೂ ನಮಗೆ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಬರೋದು, ವಾಮಿಟ್ ಆಗೋದು, ಏನೂ ಸೇರೋದಿಲ್ಲ, ಈ ಥರ ಎಲ್ಲ ಆಗುತ್ತೆ. ಸೊ ಅಂಥ ಪೇಷಂಟ್ಗಳು ಬಂದಾಗ ಫಸ್ಟು ನಾವು ಸಾಲ್ಟ್ ವಾಟ್ರ್ ಥೆರಪಿ ಮಾಡಿಸ್ತೀವಿ ಅವ್ರ ಕೈಲಿ. ಮಾಡಿಬಿಟ್ಟು ಮೂಲಾಧಾರದಲ್ಲಿ ಏನೊಂದು ಟಾಕ್ಸಿನ್ ಅಕ್ಯುಮುಲೇಟ್ ಆಗಿರುತ್ತೆ ಅದನ್ನು ತೆಗಿತಾ ಹೋಗ್ತೀವಿ ಮೆಕ್ಸಿಕನ್ ಹೀಲಿಂಗಲ್ಲಿ. ಆವಾಗ ಅವ್ರಿಗೆ ಡೈಜೆಸ್ಟಿವ್ ಡಿಸಾರ್ಡರು ಸರಿ ಆಗ್ತಾ ಹೋಗುತ್ತೆ. ಆಮೇಲೆ ಮೆಕ್ಸಿಕನ್ ಹೀಲಿಂಗಲ್ಲಿ ದೃಷ್ಟಿ ದೋಷಗಳು, ದೃಷ್ಟಿಯಿಂದಾಗಿ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಇರುತ್ತಲ್ಲ, ಅವೆಲ್ಲ ಸರಿ ಆಗ್ತಾ ಹೋಗುತ್ತೆ. ಕೆಲವ್ರಿಗೆ ಕರ್ಮದಿಂದಾಗಿ ಕಷ್ಟ ಅನುಭವಿಸ್ಬೇಕು ಅಂತ ಇರುತ್ತೆ. ಸೊ ಅಂಥವ್ರಿಗೂ ರೇಖಿ ದಿ ಬೆಸ್ಟ್. ಯಾಕಂದರೆ ನಾನು 30-35 ಥರ ಹೀಲಿಂಗ್ ಥೆರಪಿಗಳು ಕಲ್ತಿದ್ದೀನಿ. ರೇಖಿ ಒಂದಕ್ಕೆ ಮನುಷ್ಯರ ಕರ್ಮವನ್ನು ತೆಗೆಯುವಂಥ ಕೆಪಾಸಿಟಿ ಇರೋದು. ಸೊ ಅವ್ರಿಗೆ ನಾವು ದೀಕ್ಷೆ ಕೊಟ್ಬಿಟ್ಟಾಗ ಸ್ಪೈನಲ್ಲಿ ರೇಖಿ ಶಕ್ತಿ ಹರ್ಕೊಂಡು ಹೋಗುತ್ತೆ. ಫುಲ್ಲು ಏನೇನು ಟಾಕ್ಸಿನ್ಸ್ ಇದೆ ಸ್ಪೈನಲ್ಲಿ ಎಲ್ಲ ಫ್ಲಶ್ ಔಟ್ ಆಗಿಬಿಡುತ್ತೆ. ಅವ್ರ ಬಾಡಿನಲ್ಲಿ ಮ್ಯಾಗ್ನೆಟಿಸಮ್ ಅನ್ನೋದು ಎನ್ಹ್ಯಾನ್ಸ್ ಆಗ್ತಾ ಹೋಗುತ್ತೆ. ಸೊ ಈ ಮ್ಯಾಗ್ನೆಟಿಸಮ್ಮು ನಮ್ಮ ಬಾಡಿನಲ್ಲಿ 80% ಇದ್ದಾಗ ನಾವು ಬಹಳ ಹೆಲ್ದಿಯಾಗಿರ್ತೀವಿ. ಯಾವುದು ದುಷ್ಟಶಕ್ತಿ ಏನೂ ಮಾಡೋಕ್ಕಾಗಲ್ಲ, ಯಾವ ನೆಗೆಟಿವ್ ಎಮೋಷನ್ಸು ನಮಗೇನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವ್ರ ಬಾಡಿಲಿ ಪಾಸಿಟಿವ್ ಎನರ್ಜಿ ಎನ್ಹ್ಯಾನ್ಸ್ ಮಾಡೋಕ್ಕೋಸ್ಕರ ನಾವು ರೇಖಿ ದೀಕ್ಷೆಯನ್ನು ಕೊಡ್ತೀವಿ. ಸೊ ಈ ರೇಖಿ ದೀಕ್ಷೆ ಕೊಟ್ಟು ಅವ್ರಿಗೆ ಸೆಲ್ಫ್ ಹೀಲಿಂಗ್ ಅಂತ ಹೇಳ್ಕೊಡ್ತೀವಿ. ಚಕ್ರಗಳಿಗೆ ಯಾವ್ಯಾವ ಚಕ್ರ ಅಫೆಕ್ಟ್ ಆಗಿದೆ ಅವ್ರಿಗೆ, ಅವರು ಮನೆಯಲ್ಲಿ ಡೈಲಿ ರೇಖಿ ಕೊಡ್ತಾ ಬರಬೇಕು ನಮ್ಮ ಟ್ರೀಟ್ಮೆಂಟ್ ಜೊತೆಗೆ. ಆವಾಗ ಆ ಚಕ್ರಗಳಲ್ಲಿ ಇರತಕ್ಕಂಥ ಕರ್ಮದೋಷಗಳೆಲ್ಲ ವ್ಯಾನಿಷ್ ಆಗ್ತಾ ಹೋಗೋದ್ರಿಂದ ಅವ್ರಿಗೆ ಏನು ತೊಂದರೆ ಬಂದಿರುತ್ತೆ ಅದು ಹೀಲ್ ಆಗ್ತಾ ಹೋಗುತ್ತೆ. ಓಕೆ, ಸೊ ರೇಖಿ ಅಂದರೆ ಏನು ಅಂತ ಹೇಳ್ತಾ ಇದೆ, ಇದನ್ನು ಹೇಗೆ ಹೇಳ್ಕೊಡ್ತೀರಾ ಅಂತ ಹೇಳಿ. ಹಾಂ, ರೇಖಿ ಅಂದರೆ ಯೂನಿವರ್ಸಲ್ ಲೈಫ್ ಫೋರ್ಸ್ ಎನರ್ಜಿ ಅಂತ ಹೇಳಿ. ಈಗ ಪ್ರಾಣಶಕ್ತಿ ಇದ್ರೇ ನಾವು ಬದುಕಲಿಕ್ಕಾಗೋದು. ಪ್ರಾಣಶಕ್ತಿ ಇಲ್ಲ ಅಂದರೆ ನಾವು ಯಾರೂ ಬದುಕಲಿಕ್ಕಾಗಲ್ಲ. ಈ ಪ್ರಾಣಶಕ್ತಿ ಡಿಫಿಷಿಯನ್ಸಿ ಆಗೋದ್ರಿಂದನೂ ಸಹ ನಮಗೆ ತೊಂದರೆಗಳು ಬರುತ್ತೆ. ಈಗ ಜಠರಕ್ಕೆ ಎಷ್ಟು ಪ್ರಾಣಶಕ್ತಿ ಬರಬೇಕೋ ಬರದೇ ಹೋದಾಗ ಜಠರ ಸಫಿಷಿಯೆಂಟಾಗಿ ಕೆಲಸ ಮಾಡಲ್ಲ. ಎಲ್ಲ ಆರ್ಗನ್ಸು ಅದೇ ಥರ. ಸೊ ಈ ನ್ಯೂನ್ಯತೆ ಅನ್ನೋದು ಏನು ಕ್ರಿಯೇಟ್ ಆಗಿರುತ್ತೆ ಅದನ್ನು ರೀಫಿಲ್ ಮಾಡೋದು ಹೇಗೆ ಅಂದರೆ, ನಾವು ರೇಖಿ ದೀಕ್ಷೆ ಕೊಟ್ಟಾಗ ಅವ್ರ ಹಸ್ತಗಳಿಂದ, ಬಾಯಿಂದ, ಮೂಗಿಂದ, ಕಣ್ಣುಗಳಿಂದ ಎಲ್ಲ ಕಡೆಯಿಂದ ರೇಖಿ ಶಕ್ತಿ ಅಬಂಡೆಂಟಾಗಿ ಹರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ರೇಖಿ ಶಕ್ತಿಯನ್ನು ಆರ್ಗನ್ಗಳಿಗೆ ಡೈವರ್ಟ್ ಮಾಡೋದು. ಯಾವ ಆರ್ಗನ್ ತೊಂದರೆಗೆ ಒಳಗಾಗಿರುತ್ತೆ ಆ ಆರ್ಗನ್ಗೆ ಅವರು ಕೊಡ್ತಾ ಹೋಗೋದು. ಅಷ್ಟು ಸಿಂಪಲ್. ಚಿಕ್ಕ ಮಕ್ಕಳು ಸಹ ಕಲ್ತ್ಕೊಂಡು ಮಾಡ್ಕೋತಾರೆ ಇದನ್ನು. ಸೊ ನಿಮ್ಗೀಗ ತಲೆನೋಯ್ತಾ ಇದೆಯಾ, ಜಸ್ಟ್ ಹೀಗೆ ಇಟ್ಕೊಂಡಿರೋದು ಅಷ್ಟೇ, ವಿತಿನ್ 15 ಮಿನಿಟ್ಸು ತಲೆನೋವು ವ್ಯಾನಿಷ್ ಆಗಿಬಿಡುತ್ತೆ. ಅಂಥ ಒಂದು ಅದ್ಭುತವಾದ ಶಕ್ತಿ ಈ ರೇಖಿ ಶಕ್ತಿ ಅನ್ನೋದು. ಸೊ ಇದನ್ನು ನಾವು ಕಲ್ತ್ಕೊಂಡು ನಮ್ಮ ಮನೆಯವ್ರಿಗೂ ಸಹ ಮಾಡ್ಬೋದು. ಯಾರನ್ನ ಇವಾಗ ಆರೋಗ್ಯ ಸಮಸ್ಯೆ ಇದ್ದರೆ, ಈಗ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಇಟ್ಕೊಳ್ಳಿ, ಹಾಸ್ಪಿಟ್ಲಿಗೆ ಹೋಗೋರ್ಗು ರೇಖಿ ಕೊಡ್ತಾ ಬಂದರೆ ರೇಖಿ ಪೇಷಂಟ್ ಸಾಯೋದನ್ನು ತಪ್ಪಿಸ್ಬೋದು. ಈ ಥರ ಚಾನ್ಸಸ್ ಎಲ್ಲ ಇದೆ ರೇಖಿನಲ್ಲಿ.